ಈಗ ಫಸ್ಟ್ ಅಪ್ಪ ಉಮ್ಮತ್ತಿದ್ರ ಉಮ್ಮರ್ನ ಹೇಳ್ಕೊ ಬಂದೀಗ. ಹಾಯ್ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಲ್ಲ ಕೆಂಬೇರಿ ಸಿಕ್ಕಿತ, ಕೆಂಬೇರಿದ ಫ್ರೈ ಮಾಡುವ ಅಂತ. ಅದು ಎಲೆ ಮೇಲೆ, ಬಾಳೆ ಎಲೆ ಮೇಲೆ ಇದೆಲ್ಲ ಮುಚ್ಚಿ ಎಲ್ಲ ಹಾಕಿ ಎಲ್ಲ ಮಾಡುವ ಅಂತ ಇದ್ರಾಗ ಇತ್ತು. ಮಟ್ಟೆಲ್ಲ ಹಾಕಿ ಕಾಂಬ ಹ್ಯಾಂಗೆಲ್ಲ ಬತ್ತ ಟೇಸ್ಟ್. ಮತ್ತು ಕೆಂಬೇರಿ ಫ್ರೈ ತಿನ್ನಲಿಲ್ಲ ಆಯ್ತಾ, ಫಸ್ಟ್ ಟೈಮ್ ತಿಂತಿದ್ದ. ಕಾಂಬ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಮತ್ತು ಟೇಸ್ಟ್ ಹೆಂಗಿರುತ್ತೆ. ಸಾರು ತಿಂದಿದೆ, ಸಾರು ಮಾತ್ರ ಒಳ್ಳೆ ಇರುತ್ತೆ. ಕಾಣಿ ಕ್ಯಾಂಬೇರಿ ಕಟ್ಟದ ಡಿಂಗರಿ ಬಿಲ್ಲಿ ಬಿಡುದಿಲ್ಲ ಅಂತೂ ಯಪ್ಪ ಕಾಣಿ. ಮತ್ತೆ ಬತ್ತೀಗ ಮತ್ತೆ ಬಂದದ ಕೊಟ್ಟು ಮಾಡ್ದಂಗೆ ಕಾಣಿ. ಈಗ ಸ್ವಲ್ಪ ಮೀನು ಆಗ ಮತ್ತೆ ಬಂದೋಗ ಶೇತಿ ಹೋಗ್ರೆ ಚೆನ್ನಾಗಿ ಬೇಕು ಬಂದೆ. ಇಲ್ಲೇ ನಮ್ಮನಿ ಈ ಡಿಂಗರ್ ಬಿಲ್ಲಿ ಮಂಡಿ ಒಡ್ದೆ ಹಾಕ್ತೀವತ್ತ. ಕೊಡ್ಲ ಕೊಂಟಪಟ್ಟೆ ಇದು ನಮ್ಮನೆ ಆ ದೊಡ್ಡ ಬೆಕ್ಕಿ ಆಡಿಲಾಗ ಶಿಸ್ತಾವ ಎಲ್ಲನು. ಬಿಲ್ಲೋ ಪೂರ್ಲಕ ದವಣೆ ಪೂರ್ಲಕ ದವಣೆ ಹೇಳೋದ್ಕಿಂತ ನಾವು ಮಾತಿಗೆ ಅಂತ ಯಪ್ಪ ಸೌಂಡ್ ಕಂಡಿಯ ದಪ್ಪ ಗೆರಿ ಅಕ್ಕ. ಮಟ್ಟೆಲ್ಲ ಹಾಕಲ್ಲ, ಹಸಿ ಮಟ್ಟೆ ಎಲ್ಲ ಹಾಕಿ ಲಿಂಬು ಹಾಕಿ ಉಪ್ಪು ಹಾಕಿ ಹುಳಿ ಹಾಕಿ ಚಂದ ಮಾಡಿ ಎಲೆ ಮೇಲೆ ಹಾಕಿ ಫ್ರೈ ಮಾಡೋದು. ಈಗ ಹಿಂಗೋಡ ಜಂತ ಮಂಚ ಮರ ಆಗಷ್ಟು ಸಮ ಮೀನ್ ತಿಂದ ಹೊಟ್ಟಿ ಕಾಣಿ ಇದ್ರದ. ಈ ನಮ್ನಿ ಬಾ ಇದ ಮಂಡಿ ಹೊಡೆದಾಕಿ ಅದ್ರನ್ನ. ಫಸ್ಟ್ ಉಪ್ಪು ಐಕಂಬ, ಒಂದು ಸ್ವಲ್ಪ ಉಪ್ಪು ಇಷ್ಟ, ಒಂದು ಅರ್ಧ, ಒಂದು ಕಾಲು ಚಮಚ, ಕಾಲಂದ ಅರ್ಧ ಹಿಡ್ಕೊಂಡು ಇಷ್ಟಾಗ ಹಾಕಂತ ಪಾಕ್ರ ಕುಳೆ ಅಷ್ಟಿದಂತ ಅಡಿಗಿಟ್ಟ ಗಿಜಿ ಮಾಡ್ಕೊಂಡು ನೆಕ್ಸ್ಟ್ ಖಾರದೊಡಿ ಹಾಕಿಬಿಡು. ಖಾರದೊಡಿ ಇಷ್ಟು ಖಾರದೊಡಿ ಕಮ್ಮಿ ಆಗ್ತೀಗ ಎಂದಿಗಂದ್ರೆ 350 ಗ್ರಾಮ್ ಇದೆ. ನಿನ್ನೆಗಿಂತ ಹೊಡೆದಿತ್ತಲ್ಲ ಕಡೆ ಇದ 1/4 kg ಮೇಲಿತ್ತು ಕೂಡ. ಎಂತ ಫ್ರೈ ಕಾಣಿ ಎಷ್ಟು ದೊಡ್ಡದ. 342 ಗ್ರಾಮ್ ಇದಿತ್ತು. ನಿನ್ನೆಗಿಂತ ಮೊನ್ನೆ ಒಂದು ಸಿಕ್ಕಿತ್ತು, ಅದಕ್ಕಿಂತ ದೊಡ್ಡದು ಸಿಕ್ಕತ್ತು ಇವತ್ತು. ಇದಿಷ್ಟು ಕಮ್ಮಿ ಆಗ್ಬೋದು ಚಾನ್ಸಸ್ ಇದೆ. ಅಷ್ಟಕ್ಕೆ ಇದಕ್ಕೆ ಆಮೇಲೆ ಸ್ವಲ್ಪ ಹುಳಿ ಉಪ್ಪು ಹಾಕಿ, ಆಮೇಲೆ ಹುಳಿ ಒಂದಿಷ್ಟು ಇದ್ದು ಹಾಕಿಬಿಡು. ಹೊಲ್ಸುವ ಈಗ ಫುಲ್ ಚಂದ ಮಾಡಿ ಹೊಲ್ಸಿಡು. ಲಿಂಬು ಹಾಕ್ರೆ ಇದು ಹಾಕ್ರೆ ಅಂತ ಹೇಳಿ ಹುಳಿ ಹಾಕ್ರೆ, ಹುಳಿ ಮತ್ತು ಲಿಂಬು ಅದು ಎರಡು ಹೊಟ್ಟೆ ಇದಾತ. ಯಾರು ಕಾಂಬ ಟೇಸ್ಟ್ ಯಾವ ಥರ ಬೇರೆ ಥರ ಬತ್ತ. ಮತ್ತು ಅದ್ರಾಗ ಮೊಟ್ಟೆ ಎಲ್ಲ ಹಾಕತ್ತಲ್ಲ ಕಾಂಬ. ಈ ಸತಿ ಕಬಾಬ್ ಕಂಡಾಗತ್ತ ಇಲ್ಲ ಬೇರೆ ಥರ ಅತ್ತ ಕಾಂಬ. ಈಗ ಇಲ್ವಾ ಒಂದು ಮೊಟ್ಟೆ ಹಿಡಿಗಮ್. ಅಪ್ನಿ ಎಂದು ಹೋಯ್ತಾ ಪಟ್ಟೆ ಫ್ರೈ ಮಾಡಿ ಪುಡಿ ಅಂತಿದ್ರು ತಿಂದ್ರಮ್ಮ ಪಡಿ ಮೊಟ್ಟೆ ಹಿಡಿ. ಮೊಟ್ಟೆ ರೌಂಡ್ಗೆ ಹಾಕಿಬಿಡಿ. ಬಾ ಅಣ್ಣ ಒಡ್ಕುವ ನೀವು ಯಾರು ಗಿಡ ಸಡ್ಲ ಮಾಡಿ ಹಾಕದ ಅದ್ರಾಗ ಇದ್ಕ ಬೀಳಲ್ಲ ಅಂತಿಲ್ಲ ಮೇಲೆ ಹಾಕದೆ ಬಟ್ಟ ತಗೋ. ಯಾಕಂದ್ರೆ ಇದು ತಿಂದ್ರು ಕೂಡ ಒಂದು ಪಟ್ಟ ನಿದ್ರಿ ಬಂದು ಸಾಕು. ಹುಳಿ ತಿಂದ್ರೆ ನಿದ್ರಿ ಬರ್ತಂಬರದ. ಅದೇ ಕಾರಣ ಏನಕ್ಕಂದ್ರೆ ರಾತ್ರಿ 2 ಗಂಟೆಗೆ ಎಲ್ಲ ಎದ್ದು ಹಾಕುದ ಕೆಲಸ ಮಾಡಿ ಮನೆಗೆ ಅಂತಿಲ್ಲ ಪಟ್ಟೆ. ಅದಕ್ಕೆ ಲಿಂಬು ಕಟ್ ಮಾಡಿ ಇದು ಒಳ್ಳೆ ಮಸಾಲೆಗಳು ಇದು.
ಒಳ್ಳೆ ಇದಿಷ್ಟು 1 ಪ್ಯಾಕೆಟ್ ತನಕ ಹತ್ತಿದೆ ಇವತ್ತು. 2 ಪ್ಯಾಕೆಟ್ ಹಿಡ್ಕೊ ಬಂದಿದೆ. ಅಲ್ಲಿ ಬೀಜ ತೆಗೆದು ಹಾಕಿ ಮರ. ಇದು ಇದಿತ್ತದ ಅದು ಎತ್ತಲೆ ಬಿಸಾಡ ದೊಡ್ಡ ಮಸಾಲ ಅಂದ್ರೆ ಮಸಾಲೆಗಳಿದೆ, ಬೆಸ್ಟ್ ಮಸಾಲ. ಇದನ್ನ ಹಿಡ್ಕೊಂಡ ನೀರೆಲ್ಲ ಇಳಿಲಿ. ದೊಡ್ಡ ಮಾಸೋಳ ಸಾ ಕಾಣಿ ತಡದಿತ್ತು. ಈಗ ಫುಲ್ ತಿಕ್ಕಿ ಚಂದ ಮಾಡಿ ಕ್ಲೀನ್ ಮಾಡಿ ಇದು ಮಾಡಿ ಇಡ್ಲಿಟ್ಟ ಹೀಗೆ ಅಷ್ಟೇ. ಇನ್ನೀಗ ಮಸಾಲೆ ಸಾಮ ಹಾಕಿಬಿಡು. ಫುಲ್ ಹಾಕಿಬಿಡು ಸಾಮ. ಇದೈಕ್ ಎಲ್ಲಿ ಕೆಂಬೇರಿ ಮೇಲೆ ಒಂದು ಹಾಡು ಹಾಕಿಬಿಡು. ದೊಡ್ಡದಾಯ್ತು. ಇಷ್ಟು ದೊಡ್ಡದು ಈಗ ರೆಡಿ ಮಾಡಿ ಹಾಕುದೆ. ಬನ್ನಿ ಈಗ ಫಸ್ಟ್ ಎಣ್ಣೆ ಕಮ್ಮಿ ಯಾವ ಥರ ಆಗ್ತಂದು ಗೊತ್ತಿಲ್ಲ. ಫುಲ್ ಎಣ್ಣೆ ಎಂತ ಕಾಣುತ್ತೆ ಸಮ ಇದೈತೆ. ಇಡು ಬಟ್ ಲೋ ಫ್ಲೇಮ್ ಹಾಕ್ತದೆ. ಈಗ ಬೇಯಿಸಿ ಇದು ಎಷ್ಟು ತನಕ ಬೇಯಿಸ್ಕೊಂಡು ಗೊತ್ತಿಲ್ಲ ಕಾಣ. ಇದು ಅಂದ್ರೆ ತಕ್ಕೊಳ್ಳೆ ಎಲ್ಲಾರ ಅಪ್ಪ ಇನ್ನೂ ಟೇಸ್ಟ್ ಕಾಣ್ತಾರೆ. ಒಗ್ದು ಉಪ್ಪಿನಕಾಯಿ ಬೇಕು ನಾಲ್ಕೈದು ರೌಂಡ್. ಈಗ ಫಸ್ಟ್ ಅಪ್ಪ ಉಮ್ಮತ್ತಿದ್ರೆ ಅವು ಉಮ್ಮರ್ನ ಎಳ್ಕೊ ಬಂದು ಈಗ ಬೆಂದಿತ್ತ ಬೇಲಿ ಅಂತ ಫಸ್ಟ್ ಅಂಚೆ ಲಿಂಬು ಹಾಯ್ಕೊಂಡು त्या वैर या नाही त्या जागा जास्त ನಿದ್ರೆ ಬರ್ತಿತ್ತು. ಅದು ಮಂಡಿ ಸೈಡ್ ಇತ್ತು. ಮತ್ತೆ ಮತ್ತೆ काय राबना हां इतका दोन तक ಈಗ ಕಟ್ ಮಾಡೋ ಅದೇ देखो मुझे दे रे ठीक देना जाए नहीं रे अबा ये तिथले ना करे शाम पीस दे रे पूर्ण मधीचे तिथे शाम पीस फुल बेंदित ಕಾಣಗಿದ್ದ ಬಿಸಿ ಹೋಗುತ್ತೆ ಕಾಣಿ ಬಿಡು ತುಮದೆ ಸಾಥ ನೀರು ಕೊರ್ಪ पुढे का टेस्ट पुढे आपण टेस्ट ना ओन काय ना लिस्ट मला बिर्याणी बिसी वखत ಆ ಟೇಸ್ಟ್ ಮಾಡತ್ ಮತ್ತೆ ಲಾಯಕ್ಸಿಲ್ಲ ಒಳ್ಳೆ ಬೆಂದಿತ್ತು ಅಪ್ಪ ಆಗಳಿಂದ ಕಾಯ್ತಿದ್ದಿ ಪಾಪ ಎಷ್ಟು ಅಪ್ಪ ಜಾಸ್ತಿ ಮಾತಾಡೋದಿಲ್ಲ